ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎಸ್ಯುಪಿ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದಂತಹ ಶ್ರೀಯುತ ರಮೇಶ್ ಸರ್ ಅವರೇ, ದನಕೋಟಿ ಸರ್ ಅವರೇ, ಮತ್ತು ಜಾನ್ ಮತ್ತು ನಮ್ಮ ಸಜ್ಜನ್ ಸರ್ ಅವರೇ, ಡ್ಯಾನಿಯಲ್ ದನಕೋಟಿ ಸರ್ ಮತ್ತು ನಮ್ಮ ಸದಾಶಿವ ಸರ್ ಅವರೇ, ಮತ್ತು ಶಿವಕುಮಾರ್, ಡಾಕ್ಟರ್ ಶಿವಕುಮಾರ್ ಮತ್ತು ಡಾಕ್ಟರ್ ಹರೀಶ್ ಸರ್ ಅವರೇ, ಮತ್ತು ಎಲ್ಲ ಬೆಳಗಿನಿಂದ ಸಂಜೆವರೆಗೂ ಆಡಿ ದಣಿದು ಬಹುಮಾನಕ್ಕೋಸ್ಕರ ಕಾತರರಾಗಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳೇ ಮತ್ತು ನಮ್ಮ ವೃತ್ತಿ ಬಾಂಧವರೇ, ಈ ಫುಟ್ಬಾಲ್ ಅಂತಕ್ಕಂಥದ್ದು ಬಹಳಷ್ಟು ಎನರ್ಜಿ ಗೇಮ್ ಮತ್ತೆ ಸ್ಟ್ರಾಂಗ್ ಗೇಮ್ ಮತ್ತೆ ಡೈನಾಮಿಕ್ ಆಗಿ ಇರ್ತಕ್ಕಂಥದ್ದು. ಇದಕ್ಕೆ ನಮಗೆ ಎಂಡೂರೆನ್ಸ್ ಬೇಕು. ಏನು ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ, ಫ್ಲೆಕ್ಸಿಬಿಲಿಟಿ, ಎಜಿಲಿಟಿ, ಎಂಡೂರೆನ್ಸ್, ಸ್ಟ್ರೆಂತ್, ಸ್ಪೀಡ್ ಅಂತ. ಅದರಲ್ಲಿ ನಮಗೆ ಎಂಡೂರೆನ್ಸ್ ಮತ್ತೆ ಎಜಿಲಿಟಿ ಅಂತಕ್ಕಂಥದ್ಕಿಂತ ಎಂಡೂರೆನ್ಸ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾದ ಪಾತ್ರವನ್ನ ಈ ಒಂದು ನಾವು ಕಾಣಬೇಕಾಗುತ್ತೆ. ಮತ್ತೆ ಅಂಕಣ ಇಷ್ಟು ಅಡಚಣೆ ಇದ್ರೂ ಕೂಡ ಕೊನೆಗೆ ನಮಗೆ ಮಳೆ ಅಡಚಣೆ ಆಗದೆ ಇರೋದ್ರಿಂದ ಯಶಸ್ವಿಯಾಗಿ ನಾವು ಕ್ರೀಡಾಕೂಟವನ್ನು ನಡೆಸೋದಕ್ಕೆ ಸಾಧ್ಯವಾಯಿತು ಅಂತ ಕೂಡ ತಪ್ಪಾಗಲಾರದು. ಮತ್ತೆ ಭಾರತದಂತಹ ದೇಶದಲ್ಲಿ ಈ ಫುಟ್ಬಾಲ್ ಕ್ರೀಡೆ ಇನ್ನೂ ಕೂಡ ಮಗುವಿನ ಸ್ಥಿತಿಯಲ್ಲಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗಲಾರದು. ನೀವೀಗ ಆಗಲೇ ಗಮನಿಸಿದ್ದೀರಾ, ವರ್ಲ್ಡ್ ಫುಟ್ಬಾಲ್ ಕಪ್ ಕತಾರಲ್ಲಿ ನಡೀತು, ಹೌದಾ? ಕತಾರಲ್ಲಿ ನಡೀತು, ದೋಹಾದಲ್ಲಿ. ನಾವು ಈಗ